ಮೀನು ಸಾರು ಮಾಡುವ ವಿಧಾನ ಒಂದು ಬಾಣಲಿಗೆ ತೊಗೊಂಡಿದ್ದೀನಿ. ಅರ್ಧ kg ಮೀನು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕ್ಕೊಬಿಟ್ಟು ನೀಟಾಗಿ ಮಿಶ್ರಣ ಮಾಡ್ಕೊಳ್ಳಿ. ನೀಟಾಗಿ ಮಿಶ್ರಣ ಮಾಡಿಕೊಂಡು ನೀಟಾಗಿ ಕ್ಯಾಪ್ ಹಾಕ್ಬಿಟ್ಟು 1/2 hour ಎತ್ತಿಡಿ. ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೀರುಳ್ಳಿ, ಟೊಮೊಟೊ, ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ತಗೊಬಿಟ್ಟು ನೀಟಾಗಿ ಮಿಕ್ಸಿಗೆ ಕಾಯಿ ನಾವೇನೇನು ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ವು ಎಲ್ಲ ನೀಟಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹುಣಸೆ ಹಣ್ಣು ನಾನು ನೆನಾಕಿಲ್ಲ, ಹಂಗೆ ತೊಗೊಂಡಿದ್ದೀನಿ. ಹಂಗೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗೆಲ್ಲ ಹಾಕ್ಕೊಬಿಟ್ಟು ನೀಟಾಗಿ ರುಬ್ಕೊಬರೋಣ ಬನ್ನಿ. ತುಂಬ ದಪ್ಪನೂ ಇರಬಾರ್ದು, ತುಂಬ ಸಣ್ಣನೂ ಇರಬಾರ್ದು, ಮೀಡಿಯಮಾಗಿ ಇರಬೇಕು. ಆ ಥರ ನೀಟಾಗಿ ರುಬ್ಕೊಬರೋಣ ಬನ್ನಿ. ರುಬ್ಕೊಬಿಟ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಕೆಂಪಗಾಗೋವರೆಗೂ ನೀಟಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ನಾವು ರುಬ್ಕೊಂಡಿರೋ ಖಾರನ ಹಾಕ್ಬಿಟ್ಟು ಅದಕ್ಕೆ ನಮಗೆ ಸಾಂಬಾರು ತೀರಾ ಗಟ್ಟಿಗೂ ಆಗಬಾರ್ದು, ತೀರಾ ತೆಳ್ಳಗೂ ಆಗಬಾರ್ದು. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೇಕು. ನಾನು ಅರ್ಧ ಜಾರ್ ನೀರು ತೊಗೊಂಡು ಹಾಕ್ತಾಯಿದ್ದೀನಿ. ನೀಟಾಗಿ ನೀರು ಹಾಕ್ಬಿಟ್ಟು ನೀಟಾಗಿ ತಿರುಕೊಳ್ಳಿ. ಅರಶಿನ ಪುಡಿ 2 ಸ್ಪೂನ್, ಖಾರದ ಪುಡಿ ಖಾರ ಇಲ್ಲ, ಅದಕ್ಕೆ 2 ಸ್ಪೂನ್ ಹಾಕಿದ್ದೀನಿ. ನಿಮ್ದು ಖಾರದ ಪುಡಿ ಯಾವ ಥರ ಇರುತ್ತೋ ನೋಡ್ಬಿಟ್ಟು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ತಿರುಕೊಳ್ಳಿ. ಉಪ್ಪು ಜಾಸ್ತಿ ಹಾಕ್ಬಾರ್ದು. ನೀಟಾಗಿ ತಿರುಕೊಂಡು ಕುದಿ ಬರೋವರೆಗೂ ಕ್ಯಾಪ್ ಹಾಕಿಡಿ. ಕ್ಯಾಪ್ ಹಾಕಿಟ್ಮೇಲೆ ಕುದಿ ಬಂದಮೇಲೆ ನೀಟಾಗಿ ಒಂದೊಂದೇ ಮೀನು ತೊಗೊಂಡು ನೀಟಾಗೆ ಒಂದ್ರ ಪಕ್ಕ ಒಂದು ಹಾಕಿ. ಮೀನು ಸಾರು ಮಾಡಬೇಕಿದ್ರೆ ಯಾವತ್ತೂ ಸ್ವಲ್ಪ ಅಗಲನ ಪಾತ್ರೆ ಇಟ್ಕೊಳ್ಳಿ. ಅಗಲನ ಪಾತ್ರೆ ಇಟ್ಕೊಂಡ್ರೆ ನಮಗೆ ಮೀನು ಹಾಕೋಕ್ಕೂ ಸರಿ ಆಗುತ್ತೆ. ನಾವು ಮೀನು ಒಂದ್ರ ಮೇಲೆ ಒಂದು ಹಾಕ್ಬಿಟ್ರೆ ಕಲ್ಸ್ಕೊಂಡು ಹೋಗ್ಬಿಡುತ್ತೆ. 5 ನಿಮಿಷ ಇಲ್ಲ 3 ನಿಮಿಷ ಬಿಡಿ. ಮೀನು ತುಂಬ ಕಲ್ಸ್ಕೊಂಡು ಹೋಗೋ ಥರ ಬಿಡಬೇಡಿ. ಸ್ವಲ್ಪ ಮೀನು ಬೆಂದಿದೆ ಅಂತ ಗೊತ್ತಾದಮೇಲೆ ಕ್ಯಾಪ್ ಹಾಕ್ಬಿಟ್ಟು 10 ನಿಮಿಷ ಇಲ್ಲ 5 ನಿಮಿಷ ಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಈ ಮೀನು ರೆಸಿಪಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಸಾಂಬಾರು ತುಂಬ ಗಟ್ಟಿನೂ ಆಗಿಲ್ಲ, ತುಂಬ ತೆಳ್ಳಗೂ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಮೀನು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ.